ವಿದ್ಯಾರ್ಥಿಗಳೇ ಈ ಗಣಿತ ಮಾಡ್ರಿ. ಎಲ್ಲ ನೋಡ್ರಿ ಪೇಪರ್ ರಿವಿಷನ್ ಒಂದು ನಾವು ತಿಳಿಸ್ತೀವಿ, ಒಂದು ನೀವು ಮಾಡ್ಬೇಕು. ಎಕ್ಸಾಂಪಲ್ ಹಾಕಿದ್ದು ಕೋಚಿಂಗ್ ಕ್ಲಾಸ್ ಅಂದ್ರೆ ಜೋಶಿ ಕೋಚಿಂಗ್ ಕ್ಲಾಸ್. ಈಗ ಪೇರೆಂಟ್ಸ್ ಏನು ಮಾಡ್ತಾರೆ, ಒಂದು ಗಣಿತ ಸರ್ ತಿಳಿಸ್ತಾರೆ, ಮುಂದಿನ ನೀವು ಮಾಡು. ಇದು ನಾ ತಿಳಿಸೋದು, ಇದು ನೀವು ಸ್ವಂತ ಮಾಡೋದು ಅಂದಾಗ ನಾಳೆ ಎಲ್ಲರೂ ಏನು ಮಾಡ್ತಾರೆ, ಸ್ಟೇಟಸ್ನ್ಯಾಗ ಅಭ್ಯಾಸ ನೋಡ್ತಾರೆ, ಸರ್ದು ಬಾಚ್ ಆಮೇಲೆ ಪೇಪರ್ ಬರ್ತಾವೆ ಸ್ಟೇಟಸ್ನಾಗ. ಡೆಫಿನೆಟ್ಲಿ ಇದೇ ನಿಮಗೆ ಸೇಮ್ ಹಿಂಗೆ ಬಂದುಬಿಡ್ತು. ಅವಾಗ ನೀವೇನು ಮಾಡಬೇಕು, ನಾನು ತಿಳಿಸುವಾಗ ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಅದು ಭಾಳ ಇಂಪಾರ್ಟೆಂಟ್. ನೀವು ಇದನ್ನು ಲಕ್ಷ್ಯ ಕೊಟ್ಟು ನೋಡಿದರೆ ಇದನ್ನು ಮಾಡ್ತೀರಿ, ಅದನ್ನು ತಿಳ್ಕೊಬೇಕು ನೀವು. ಆಮೇಲೆ ಇನ್ನೊಂದು ಹಿಂಗದಲ್ಲ, ಈ ಗಣಿತ ನೀವು ಸರಿಯಾಗಿ ತಿಳ್ಕೊಂಡು ಇನ್ನೊಂದು ಹಾಕಿದ್ರೆ ಚಲೋ ಆಗ್ತಿರ್ತು ಅಂತಾರೆ ಪೇರೆಂಟ್ಸ್, ಟೀಚರ್ನು ಅಂತಿರ್ತಾರೆ. ಯಾವುದೇ ಇದೊಂದು ವಿಶೇಷವಾದ ಕೋಚಿಂಗ್ ಕ್ಲಾಸ್. ನೀವು ಮನೆ ಒಳಗೆ ನವೋದಯ ಮಾಡ್ಕೋಬಹುದು. ಪೇರೆಂಟ್ಸ್ ರಗಡ್ ಶಾಣೆ ಇದ್ದಾರೆ. ಈಗೆಲ್ಲ CET ಪಾಸ್ ಆದಂಥ ಶಿಕ್ಷಕರೀಗ ಅವ್ರ ಮನಸ್ಸು ಮಾಡಿದರೆ ನಮ್ಗಿಂತಲೂ ಭಾರಿ ಶಾಣ್ಯಾರ. ಅವಾಗ ನಾವು ಹಳಿ ಸಾಲಿಗಳು, ಅವಾಗ ಹಳಿ ಅಭ್ಯಾಸ ಅದು. ಅಂದರೆ ಈಗಿನ ಹೊಸ ಶಿಕ್ಷಣ ಪದ್ಧತಿ ಪ್ರಕಾರ ಈಗಿನ CET ಪಾಸ್ ಆದ ಶಿಕ್ಷಕರು ಇರ್ತಾರೆ. ಅವ್ರು ಮನಸ್ಸು ಮಾಡಿದರೆ ಅವ್ರ ಮನೆಯಾಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ಬೋದು, ಶಾಲೆಯೊಳಗೆ ಮಾಡ್ಬೋದು, ಮನೆಯಾಗೂ ಮಾಡ್ಬೋದು. ಶಿಕ್ಷಣ ಸರ್ಕಾರ ಏನು ಮಾಡ್ತದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವೇನು ನಮ್ಮ ಮಕ್ಕಳ ಸಂಬಂಧ ನಾವು ಮಾಡ್ಕೋಬೇಕು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಈಗ ನಾವೇನು ಮಾಡಬೇಕು, ಮಕ್ಕಳನ್ನ ಮನೆಯಾಗ ಅಭ್ಯಾಸ ಮಾಡಿಸ್ಬೇಕು. 4 ಬೇಡ 5 ತಾಸು ಶಾಲೆ ಒಳಗೆ ಇರ್ತಾವೆ ಹುಡುಗರು. ಉಳ್ಕಿದ ಸಮಯ ಎಲ್ಲ ಪಾಲಕರ ಮನೆಯಾಗಿರ್ತಾವೆ ಹುಡುಗರು. ನೋಡಿ, ಈಗ ನೀವು ಇದನ್ನು ತಿಳ್ಕೊಬೇಕು. ಹೆಂಗೆ ನಾ ತಿಳಿಸ್ತದ ನೋಡಿ. 2050 ರೂಪಾಯಿ ಬೆಲೆ ಅಂದ್ರೆ ಅದಕ್ಕೆ ಕೊಂಡ ಬೆಲೆ ಅಂತ ತಿಳ್ಕೊಬೇಕು. ಕೊಂಡ ಬೆಲೆ ಬರೋಬ್ಬರಿ 2050 ರೂಪಾಯಿ 3000 ರೂಪಾಯಿಗಳಿಗೆ ಮಾರುವುದರಿಂದ ನೋಡ್ರಿ, ಈಗ ನಿಮ್ಗೆ ಅರ್ಥ ಆಗ್ತದೆ. ಇದು ಮಾರಾಟದ ಬೆಲೆ ಬರೋಬ್ಬರಿ 3000 ರೂಪಾಯಿ. ಇದು ಲಾಭ ಹಾನಿ ಅಂತ ಹೆಂಗೆ ತಿಳ್ಕೊಬೇಕಂದ್ರೆ, ಕೊಂಡ ಬೆಲೆಗಿಂತಲೂ ಮಾರಾಟದ ಬೆಲೆ ದೊಡ್ಡದಾಗ್ಯದ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ. 3000 ರೂಪಾಯಿ ಮಾರಾಟದ ಬೆಲೆ ಅದ, 2050 ಕೊಂಡ ಬೆಲೆ ಅದ, 950 ರೂಪಾಯಿ ಏನಾಯ್ತು ಲಾಭ ಆಯ್ತು. 5000 ಬರೋಬ್ಬರಿ 950 ರೂಪಾಯಿ ಲಾಭ. ಉತ್ತರ ಸಂಖ್ಯೆ ಎ. ನೋಡ್ರಿ, ಈಗ ಹೊಸ ವಿಡಿಯೋಗಳು ಏನಾಗ್ಬಿಟ್ಟಾವಂದ್ರೆ ಮನೆ ಒಳಗೆ ರಿವಿಷನ್ ಮಾಡಿಸೋ. ಅವಾಗ ಟೆಲಿಗ್ರಾಮ್ ವಿಡಿಯೋಗಳು ಬಂದಿದ್ದು. ಈಗೇನದ, ನಿಮ್ಗೆ ಅಭ್ಯಾಸ ವಿಡಿಯೋ ಮನೆಯಲ್ಲೇ ಪೇರೆಂಟ್ಸ್ ತಯಾರು ಮಾಡಬಹುದು. ಯಾಕಂತಂದ್ರೆ ಈಗ ನಾ ಈ ಗಣಿತನ ತಿಳಿಸಿದ್ನು, ಇದನ್ನು ಮಾಡಪ್ಪ ನೀನು, ಅಲ್ಲಿ ಜೋಶಿ ಸರ್ ತಿಳಿಸ್ಯಾರ, ಇದನ್ನ ನೀ ಲೆಕ್ಕ ಮಾಡು, ಅದನ್ನು ತಿಳ್ಕೊಂಡಿದ್ದೆ ಅಂದ್ರೆ ಇದನ್ನು ಮಾಡಂತ ಅವರು ಏನು ಮಾಡ್ತಾರೆ, ಮ್ಯೂಟ್ ಮಾಡಿಬಿಡ್ತಾರೆ. ಇದನ್ನು ನಾ ದೂರ ಸರ್ದಾಗ ಮ್ಯೂಟ್ ಮಾಡಿಬಿಡ್ಬೇಕು. ನೀವು ಮ್ಯೂಟ್ ಮಾಡಿದ ಕೂಡಲೇ ನೀ ಗಣಿತ ಬಿಡಿಸೋದು ಆದಿಂದ ಅವ್ರು ಮ್ಯೂಟ್ ತೆಗೆದಾರೆ ಅಂದ್ರೆ ನಾ ತಿಳಿಸೋದು ಬರ್ತದೆ. ಇದು ಹೋಮ್ ಕೋಚಿಂಗ್ ಕ್ಲಾಸ್. ಇದರ ಗುರಿ ಏನಪ್ಪಾ ಅಂದ್ರೆ ಮನೆಯಲ್ಲೇ ನವೋದಯ ಮಾಡ್ಕೋಬಹುದು. ರೀಸನಿಂಗ್ ಬರ್ತಾವ, ಗದ್ಯ ಭಾಗ ಬರ್ತಾವ, ಆಮೇಲೆ ಸೈನಿಕ್ ಸ್ಕೂಲ್ ಅದು ರೀಸನಿಂಗ್ಗಳು ಮುಂದೆ ನೋಡೋದು. ಈಗ ಬರೀ ನವೋದಯ ಭಾಳ ಅಪೇಕ್ಷೆ ಪಟ್ಟಿದ್ದಾರೆ ಎಲ್ಲ ಪೇರೆಂಟ್ಸ್. ನವೋದಯ ಅಭ್ಯಾಸ ಭಾಳ ಫಾಸ್ಟ್ ಅದ. ಈಗ ಗದ್ಯ ಭಾಗದ್ದು ಕೆಲವೊಂದು ಅಂಶಗಳು, ವ್ಯಾಕರಣ ಅಂಶಗಳನ್ನು ಲಾಸ್ಟ್ ವಿಡಿಯೋ ಮಾಡ್ತಿರ್ತದೆ. ಜೂನ್ ಅನ್ನೋದ್ರೊಳಗೆ ಮಾಡುವಂಥ ಸಾಧ್ಯತೆ ಅದ. ಈಗ ನಿಮಗೆ ಬೇಸಿಕ್ 4 ರೀಸನಿಂಗ್ ವಿಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದೆ ಯೂಟ್ಯೂಬ್ದಾಗ. ಅವತ್ತೊಂದು ನೋಡ್ರಿ, ರಿವಿಷನ್ ಮಾಡ್ರಿ. ಮುಂದಿನ ಹೊಸ ಮತ್ತು ರೀಸನಿಂಗ್ಗಳು ಬರ್ತಿರ್ತಾವ. ಬುಕ್ಲೆಟ್, ಮಾಸ್ಟರ್ ಗೈಡ್ ಮತ್ತು ಮಾಸ್ಟರ್ ಗೈಡ್ದಾಗ ನನ್ನ ರೀಸನಿಂಗ್ಗಳನ್ನೇ ನಾವು ಏನು ಮಾಡಿದ್ದೀವಿ, ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೀವಿ. ಪೇಜ್ ವೈಸ್ ಅದ. ಮಸ್ಟ್ ಆ್ಯಂಡ್ ಶುಡ್ ಪಾಲಕರು, ವಿದ್ಯಾರ್ಥಿಗಳು ಮಾಸ್ಟರ್ ಗೈಡ್ ತೊಗೊಂಡಿರ್ಬೇಕು. ಮಾಸ್ಟರ್ ಗೈಡ್ ಮುಂದೆ ಇಟ್ಕೊಂಡು ಕೂತ್ರಿ, ನಿಮ್ದು 100% ರಿಸಲ್ಟ್ ಆದಂಗೆ. ಯಾಕಂದ್ರೆ ನಾ ತಿಳಿಸೋದಕ್ಕೆ ಅದು ಮಾಸ್ಟರ್ ಗೈಡ್ದಾಗ ಇರೋದಕ್ಕೆ 2 ಟೇಲ್ ಇರ್ತಾವೆ. ಈ ಗಣಿತ ನೀವು ಮಾಡ್ರಿ ಮುಂದಿನ. ಈಗ ನಾ ಹೆಂಗೆ ತಿಳಿಸಿದ ಹಾಗೆ ಅಂಶ ಇದನ್ನು ಹಚ್ಕೋಬೇಕು.
ಸಂಗತಿಗಳನ್ನು ಹಚ್ಕೊಂಡು ಲೆಕ್ಕ ಮಾಡಬೇಕು. ಅಂದರೆ ನಿಮಗೆ ವೇಗವಾಗಿ ಗಣಿತ ಹೆಂಗೆ ಮಾಡೋದು ಬರ್ತವೆ. ನೋಡ್ರಿ ಆಯ್ತು, ನಿಮ್ಮದು ಲಕ್ಷ ಕೊಟ್ಟು ನೋಡಿ ನೀವು ಬಿಡಿಸಿರ್ಬೇಕು. ಹಿಂಗೆ ಕೊಂಡ ಬೆಲೆ ಬರೋಬ್ಬರಿ, ಕೊಂಡ ಬೆಲೆ ಬರೋಬ್ಬರಿ 5,000 ರೂಪಾಯಿ. ಮಾರಾಟದ ಬೆಲೆ ಬರೋಬ್ಬರಿ, ಮಾರಾಟದ ಬೆಲೆ ಬರೋಬ್ಬರಿ 5,550 ರೂಪಾಯಿ. ಹೆಸರು ಇರ್ತದ. ಎಲ್ಲ ಮನೆಯೊಳಗೆ ಪ್ರತಿಯೊಬ್ಬರು ಶಾಣ್ಯರಾಗ್ಬೋದು ಜೋಶಿ ಕೋಚಿಂಗ್ ಕ್ಲಾಸ್ ವಿಡಿಯೋದಿಂದ. ಇದು ಹೆಮ್ಮೆದಿಂದ ಹೇಳ್ತದೆ. ಪ್ರತಿಯೊಬ್ಬರು ಮನೆ ಹೆಣ್ಮಕ್ಳು ಶಾಣ್ಯರಾಗಿಬಿಡ್ತಾರೆ. ಗಂಡಸರ್ಕಿಂತಲೂ ಮನೆ ಹೆಣ್ಮಕ್ಳೇ ಬಹಳ. ನನಗೆ 11,000 ಜನ ನೋಡ್ಲಿಕ್ಕತ್ತಾರೆ. ನೋಡಿ, ಹೆಣ್ಮಕ್ಳೇ ಮನೆಯೊಳಗೆ ಕಲ್ತು ಹುಡುಗರು ತಯಾರು ಮಾಡ್ಬೋದು. ರಗಡ್ ಶಾಣ್ಯರು ಇರ್ತಾರೆ ಮನ್ಯಾಗ. ಲಾಭ ಕೊಂಡ ಬೆಲೆಗಿಂತ ಮಾರಾಟ ಬೆಲೆ ದೊಡ್ಡದಾಗ್ಯದ, ಲಾಭ ಅಂತ ಬರ್ಕೋರಿ. ಲಾಭ ಬರೋಬ್ಬರಿ ಮಾರಾಟದ ಬೆಲೆ ಮೈನಸ್ ಕೊಂಡ ಬೆಲೆ, ಮೈನಸ್ ಕೊಂಡ ಬೆಲೆ 5,550 ಮೈನಸ್ 5,000 ಇಜುಕೊಟ್ಟು 5 ತೆಗೆದು ಬಿಡ್ರಿ, 550 ಹಚ್ಕೊಂಡು ಬಿಡ್ರಿ. ನೋಡ್ರಿ ಎರಡು ರೀತಿ ಅವ ಇವು. ಆಯ್ತು ಸರ್, ಲಾಭ ಬರೋಬ್ಬರಿ 550 ರೂಪಾಯಿ. ಉತ್ತರ ಸಂಖ್ಯೆ ನೋಡ್ರಿ ಎಲ್ಲದ ಹಚ್ಚೋರಿ. ಉತ್ತರ ಸಂಖ್ಯೆ 550. 550 ಇದ್ರೆ ಮುಗೋದು. ಉತ್ತರ ಸಂಖ್ಯೆ ಬಿ. ಸರಿಯಾಗಿ ಅರ್ಥ ಮಾಡ್ಕೊಂಡು ಗಣಿತಗಳನ್ನ ಮಾಡಬೇಕು. ನೋಡ್ರಿ, ಚೆನ್ನಾಗಿ ಬಿಡಿಸ್ಕೋರಿ. ಫೇರ್ದಾಗ ಕಡ್ಡಾಯವೇ ಬಿಡಿಸ್ಕೊಂಡಿರ್ಬೇಕು.